ಮೇಡಮ್ ಒಂದ್ ವರ್ಡ್ ಅಲ್ಲಿ ಆನ್ಸರ್ ಕೊಡ್ಬೋದು, ಬೇಕು ಅಂದ್ರೆ ನೀವು ಎಕ್ಸ್ಟೆಂಡ್ ಮಾಡಬಹುದು. ಬಿಗ್ ಬಾಸ್ ಮನೇಲಿ ಬಕೆಟ್ ಹಿಡಿಯೋರು ಯಾರು? ಸುಧೀಂದ್ರ. ಬಕೆಟ್ ಅನ್ನೋದಕ್ಕಿಂತ ಏನ್ ಗೊತ್ತಾ, ಅವ್ರು ಎಲ್ರಿಗೂ ಒಳ್ಳೆಯವರಾಗಕ್ಕೆ ಹೋಗ್ತಾರೆ. ಇವರು ಅವ್ರು ಎಲ್ಲಾ ಕಡೆನೂ ಇರ್ತಾರೆ. ಅದು ಬಕೆಟ್ ಹೋಲಿಸ್ಬೋದೇನು, ಬಕೆಟ್ ಅಲ್ಲ ಡ್ರಮ್ಗೆ ಹೋಲಿಸ್ಬೋದೇನು. ಮಗುನು ಚಿವುಟಿ ತೊಟ್ಟಲ್ ತೂಗೋರು ಯಾರು? ಮಗುನು ಚಿವುಟಿ ತೊಟ್ಲು ತಗೋರು ಅಶ್ವಿನಿ ಗೌಡನೇ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಕಡೆ ಸಮಸ್ಯೆನೂ ಅವರೇ ಹುಟ್ಟು ಹಾಕ್ತಾರೆ, ಆಮೇಲೆ ಸಮಸ್ಯೆಗೆ ಪರಿಹಾರನೂ ನಾನೇ ಅನ್ನೋ ತರ ತೋರಿಸ್ಕೋತಾರೆ. ಸೊ ಆ ಕಡೆ ಈ ಕಡೆ ಎರಡು ಕಡೆ ಅವರೇ ಇದಾರೆ ಅನ್ಸುತ್ತೆ. ನಂದೇ ಈ ಮನೇಲಿ ನಡಿಬೇಕು ಅಂತ ಹೇಳೋರು ಯಾರು? ಡಿಟೋ ಡಿಟೋ ಅಶ್ವಿನಿ ಗೌಡ. ಪುಣ್ಯಕೋಟಿ ಗೋವ್ ಯಾರು? ಹುಲಿ ಯಾರು? ಪುಣ್ಯಕೋಟಿ ಗೋವು ಬಹುಶಃ ಮಲ್ಲಮ್ಮ ಇರ್ಬೋದು. ಅಂದ್ರೆ ಇನೋಸೆನ್ಸ್ ಮತ್ತೆ ಇಗ್ನರೆನ್ಸ್ ಇಂದ, ಅಂದ್ರೆ ಶಿ ಇಸ್ ವೆರಿ ಇನ್ನೋಸೆಂಟ್, ನೋ ಡೌಟ್. ಇಷ್ಟು ವರ್ಷಗಳ ಕಾಲ ಅವ್ರೇನೋ ಜೀವನ ಸಾಗಿಸ್ಕೊಂಡ್ ಬಂದಿದ್ದಾರೆ, ಬಟ್ ಆ ಇನ್ನೋಸೆನ್ಸ್ ಕೂಡ ಇದೆ. ಹಾಗಾಗಿ ಪುಣ್ಯಕೋಟಿ ಅವರಾಗಿರ್ಬೋದು. ಹುಲಿ 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 ಅಂತ ನಂಗೆ ಯಾರು ಅನ್ಸಿಲ್ಲ. ರಕ್ಷಿತಾ ಶೆಟ್ಟಿ ಬಗ್ಗೆ ವೀಕ್ಷಕರಿಗೆ ಗೊತ್ತಿಲ್ದಿರುವಂತಹ ವಿಷಯ ಹೇಳಿ. ನಾನು ಹೇಳಿದ್ನಲ್ಲ, ನಾವು ನೋಡಿರೋದನ್ನೆಲ್ಲ ವೀಕ್ಷಕರು ಬಟ್ ನೋಡಿದ್ದಾರೆ. ಅಂದ್ರೆ ನೀವೊಂದು ಅಬ್ಸರ್ವ್ ಮಾಡಿರ್ತೀರಲ್ಲ, ಅಂದ್ರೆ ಗೊತ್ತಿಲ್ದಿರೋ ವಿಷಯ ಹೇಳ್ಬೇಕಲ್ವಾ. ನೀವು ಅಬ್ಸರ್ವ್ ಮಾಡಿರೋದು ಹೇಳ್ಬೋದು, ತೊಂದರೆ ಇಲ್ಲ. ನಾನು ಅಬ್ಸರ್ವ್ ಮಾಡಿರೋದು ತುಂಬಾ ಹೈಪರ್ ಆಕ್ಟಿವ್, ತುಂಬಾ ಜೋವಿಯಲ್ಲು, ತುಂಬಾ ತಮಾಷೆ. ಬರೀ ಅವಳು ಕನ್ನಡ ದದ್ದದ ಬೆದ್ದದ ಅನ್ನೋದಲ್ಲ, ಅಷ್ಟೇ ಒಂದು ಕಾಮಿಕ್ ಸೆನ್ಸ್ ಇದೆ, ಎಂಜಾಯ್ ಮಾಡೋ ಸೆನ್ಸ್ ಇದೆ. ಅದೆಲ್ಲದಕ್ಕಿಂತ ಹೊರತಾಗಿ ಕಾಣದೇ ಇರೋದು ಅಂತ ಹೇಳಿದ್ರೆ ಒಂದು ನಿಷ್ಕಲ್ಮಶ ಮನಸ್ಸಿದೆ. ಮಲ್ಲಮ್ಮ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೀವು ನೋಡಿದ್ದು? ಇಂಟ್ರೆಸ್ಟಿಂಗ್ ವಿಷಯ ನಾವು ರೋಸ್ಟ್ ಅಲ್ಲಿ ಮಾಡಿದ್ವಿ. ಅವರು ನಾಮಿನೇಷನ್ ಅಂತ ಹೇಳಿದ್ರೆ ಅವ್ರನ್ನ ನೋಡಕ್ಕೆ ನಮ್ಗೆ ಭಯ. ಕಣ್ತಾ ಇವ್ರೇರಿ ಕಂಡ್ಬಿಡ್ತಾರೆ, ಕಣ್ಣಿದ್ರೆ ಬಿಟ್ರೆ. ಆದ್ರೆ ಪಾಪ ಅವ್ರಿಗೆ ನಾಮಿನೇಷನ್ ನಾನು ಏನಕ್ಕೆ ಮಾಡ್ತಿದ್ದೀನಿ, ಏನಕ್ಕೆ ಕಾರಣ ಕೊಡ್ಬೇಕು ಅದು ಗೊತ್ತಾಗಲ್ಲ. ಇವಾಗ ಏನಂದ್ರೆ ಅವ್ರಿಗಿಂತ 3 ಜನ ಒಂದೇನಾದ್ರೂ ಹೆಸರಿದ್ರೆ ಅಶ್ವಿನಿ ಅಂತಿದ್ದಾರೆ, ಅಶ್ವಿನಿರಿ ಅಂತಾರೆ. ಯಾಕೆ ಅಂತ ಕೇಳಿ ಅವ್ರಿಗೆ ಗೊತ್ತಾಗಲ್ಲ. ಅದೇ ನನಗೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವ್ರು ಯಾವ ಆಧಾರದ ಮೇಲೆ ನಾಮಿನೇಷನ್ ಮಾಡ್ತಿದ್ದಾರೆ, ಎಲಿಮಿನೇಷನ್ ಹೆಸರು ತಗೊಳ್ತಿದ್ದಾರೆ, ಅದೇ ತುಂಬಾ ಇಂಟ್ರೆಸ್ಟಿಂಗ್. ಬಟ್ ಒಂದೊಂದ್ಸಲ ಪ್ರಶ್ನೆಗಳಿಗೆ ಮಾತಿಗೆ ಸರಿಯಾಗಿ ಕೌಂಟರ್ ಕೊಡ್ತಾರೆ. ಹೌದೌದು, ಖಂಡಿತ. ಅವ್ರು ಅಂದ್ರೆ ಅದು ಜೀವನಾನುಭವ. ಏನನ್ನೂ ಪ್ರಪಂಚ ನೋಡದೆ ಬಂದಿರೋದು, ಪ್ರಪಂಚವನ್ನ ನೋಡಿ ಗೆದ್ದುಕೊಂಡು ಬಿಗ್ ಬಾಸ್ ಬರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ, ಗೆದ್ದುಕೊಂಡು ಬಂದಿರೋರು. ಬಟ್ ನನ್ನ ಫಸ್ಟ್ ನಾಮಿನೇಷನ್ ನಾನೇ ಅವ್ರ ಹೆಸರು ತಗೊಂಡಿದ್ದೆ. ಏನಂತ ಹೇಳಿದ್ರೆ, ಟಾಸ್ಕ್ ಅಂದ್ರೆ ಎತ್ತಿದ ಕೈ, ಅವ್ರನ್ನ ಮೀರ್ಸಕ್ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಆದ್ರೂ ಸೋತ್ರು ಅವರು. ನಾನು ಹೇಳೋದು ಎಲ್ಲರಲ್ಲೂ ಎಲ್ಲಾ ಸ್ಟ್ರೆಂತ್ ಇರಲ್ಲ. ಬಟ್ ಅದ್ರ ಹೊರತಾಗಿ ಕೆಲವೊಂದು ಜಗಳಗಳಾದಾಗ ಮೌನವಾಗ್ಬಿಡ್ತಾರೆ, ಒಂಥರ ಬೆಕ್ಕಿನ ಮರಿ ತರ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಬಹುಶಃ ಅವ್ರಿಗೆ ಅಲ್ವೇನೋ ಇದು ಆ ಮಟ್ಟದಲ್ಲಿ. ಇವಾಗ ನೀವು ಹಲವಾರು ಜಗಳಗಳನ್ನ ನೋಡಿದೀರಾ, ಆ ಮಟ್ಟದಲ್ಲಿ ಅವ್ರಿಗೆ ಜಗಳ ಆಡಕ್ಕಾಗಲ್ಲ. ಕೆಲವೊಂದು ಕ್ಷಣಗಳಲ್ಲಿ ಅವರು ಒಂಥರ ಏನದು ವಿಟಿ ಆನ್ಸರ್ಸ್ ಕೊಡ್ಬೋದು, ಅಥವಾ ಒಂದ್ ಸ್ವಲ್ಪ ಶಾರ್ಪ್ ಆನ್ಸರ್ಸ್ ಕೊಡ್ಬೋದು, ಬಟ್ ನಾಟ್ ಆಲ್ ದ ಟೈಮ್ ಆಗಲ್ಲ. ಓಕೆ, ಯಾರನ್ನ ಬೇಗ ಒಂದು ಮ್ಯಾನಿಪುಲೇಟ್ ಮಾಡಬಹುದು ಬಿಗ್ ಬಾಸ್ ಮನೇಲಿ? ಸತೀಶ್ ಅವರಿದ್ದಿದ್ರೆ ಅವರು ತುಂಬಾ ಮ್ಯಾನಿಪುಲೇಟ್ ಆಗ್ತಿದ್ರು. ಬಹುಶಃ ನನ್ಗೆ ಇವಾಗ ಅನಿಸ್ತಿರೋದು ನಿಮ್ ಮಾತು ಕೇಳಿ, ಹಕ್ಕ ಬುಕ್ಕರ್ ಇದ್ರಲ್ಲ ಇಬ್ರು ಲೇಡಿ ಹಕ್ಕ ಬುಕ್ಕಾಸ್, ಅವ್ರ ಮಾತು ಕೇಳಿ ಇವ್ರು ಮ್ಯಾನಿಪುಲೇಟ್ ಆಗಿ ನನ್ನನ್ನ ಟಾರ್ಗೆಟ್ ಮಾಡಿದ್ರ ಅಂತ ಅನಿಸ್ತಿದೆ. ಅವ್ರನ್ನ ತುಂಬಾ ಬೇಗ ಮ್ಯಾನಿಪುಲೇಟ್ ಮಾಡ್ಬೋದಾಗಿತ್ತು. ಹಿತ್ತಾಳೆ ಕಿವಿ ಯಾರದ್ದು? ಹಿತ್ತಾಳೆ ಕಿವಿ ಅಲ್ಲಿಂದ ಇಲ್ಲಿಗೆ ಹೇಳುವಂಥದ್ದು, ಫಿಟ್ಟಿಂಗ್ ಇಡೋದು ಅಷ್ಟು ಇದ್ರಲ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಸುದಿ ಅದ ಅಲ್ಲಿಂದ ಇಲ್ಲಿಗೆ ಹೇಳ್ತಿರಲಿಲ್ಲ, ಅಲ್ಲೂ ಇರ್ತಿದ್ರು ಇಲ್ಲೂ ಇರ್ತಿದ್ರು. ಬಟ್ ಅಲ್ಲಿಂದ ಇಲ್ಲಿಗೆ ಹೇಳೋದು ನನ್ಗೆ ಯಾರು ಹೊಡಿತಿಲ್ಲ. ಯಾರು ನೀಟಾಗಿರ್ಲಿಲ್ಲ ಅಂದ್ರೆ ಹೆಂಗ್ ಬೇಕು ಹಂಗ ಆರಾಮಾಗಿದ್ರು ಆತರ? ಫಸ್ಟ್ ವಾರ ಫುಲ್ ಕೆಲ್ಸದವ್ರು ಆಗ್ಬಿಟ್ಟಿದ್ವಲ್ಲ ಫಸ್ಟ್ ವಾರ, ಅವಾಗಂತೂ ಹೆಂಗ್ ಬೇಕಾದ್ರೂ ಹಂಗೆ ನಮ್ ಚಾಯ್ಸ್ ಆಗಿರ್ಲಿಲ್ಲ. ನಮ್ ಕೆಲಸ ಮುಗಿಸ್ಬಿಟ್ಟೆ ನಾವ್ ರೆಡಿ ಆಗಕ್ ಹೋಗ್ಬೇಕಾಗಿತ್ತು. ಹಾಗೆ ಹೆಂಗ್ ಬೇಕೋ ಫಸ್ಟ್ ವೀಕ್ ಅಲ್ಲಿ ಇದ್ದಿದ್ ಹಾಗೆ ಸೆಕೆಂಡ್ ವೀಕ್ ಇಂದ ಸ್ವಲ್ಪ ರೆಡಿ ಆಗಕ್ ಶುರು ಮಾಡಿದ್ವಿ. ವಿಯರ್ಡ್ ಹ್ಯಾಬಿಟ್ ಯಾರಿಗಿದೆ ಬಿಗ್ ಬಾಸ್ ಮನೇಲಿ? ಅದೇ ರಕ್ಷಿತಂಗೆ ಮಧ್ಯರಾತ್ರಿ ಎದ್ದು ಹೋಗೋದು. ಓಕೆ, ಮಧ್ಯರಾತ್ರಿ ಎದ್ದು ಹೋಗೋದು, ಕ್ಯಾಮ್ರಾ ಜೊತೆ ಮಾತಾಡೋದು. ವಿಯರ್ಡ್ ಅನಿಸ್ಬೋದು, ಆದ್ರೆ ಅವ್ರ ಪ್ರಾಕ್ಟೀಸ್ ಅಷ್ಟೇ. ಒಂದು ಇಂಟ್ರೆಸ್ಟ್, ಇಷ್ಟ ಅವ್ರಿಗೆ ಒಂದು ಕ್ಯಾಮ್ರಾ ಮುಂದೆ ಮಾತಾಡೋದು. ಅವ್ರ ಕ್ಯಾಮ್ರಾನೇ ಫ್ರೆಂಡ್ ಅವರಿಗೆ. ಕ್ಯಾಮ್ರಾದ ಮೂಲಕನೇ ಅವರು ಅಷ್ಟು ಜನಗಳನ್ನ ತಲುಪಿರೋದಲ್ಲ. ಸೊ ಅವ್ರ ಇಂಟ್ರೆಸ್ಟ್. ನಿದ್ದೆ ಬರಲ್ಲ ಅಂತಾರೆ, ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಬಟ್ ಈ ಮಧ್ಯರಾತ್ರಿ ಬಾತ್ರೂಮ್ಗೆ ಹೋಗೋರ್ಗೆ ವಿಯರ್ಡ್ ಅಂತ ಅನ್ಸ್ಬಿಡುತ್ತೆ ಅಷ್ಟೇ. ಬಿಲ್ಡಪ್ ರಾಜಾರಾಣಿ ಯಾರು? ಬಿಲ್ಡಪ್ ರಾಜ ಸುದಿನೇ. ನಾನು ಹೊರಗಡೆ ಹಿಂಗೆ ನಾನು ಅದ್ ಮಾಡಿದೀನಿ ಇದ್ ಮಾಡಿದೀನಿ ಅಂತ ಇರ್ತಾರೆ. ಬಟ್ ಇಲ್ಲೆಲ್ಲ ಫುಲ್ಲು ಬೇಕು ತರನೇ ಎಲ್ರಿಂದ ಎಲ್ರಿಗೂ ಸಂಜಾಯಿಷಿ ಇಟ್ಕೊಂಡು ಪೂಸಿ ಹೊಡ್ಕೊಂಡು ಹೋಗ್ತಿರ್ತಾರೆ. ಬಿಲ್ಡಪ್ ರಾಣಿ ನಾನ್ ಹೇಳ್ಬೇಕಾ? ಇಡೀ ಕರ್ನಾಟಕ ಮಾತಾಡ್ತಿದೆ ರಾಣಿಯರು. ಓಕೆ, ರಾಣಿ
ಏನದು ಉಪರಾಣಿ ಏನ್ ಹೇಳ್ತಾರೆ ಆ ತರ, ಡೆಪ್ಯೂಟಿ ರಾಣಿ. ಓಕೆ, ಸೈಲೆಂಟ್ ಕಿಲ್ಲರ್ ಯಾರು? ಕಿಲ್ಲರ್ ಏನೋ ಸೈಲೆಂಟ್ ಕಿಂಟರಲ್ಲ, ಅವರು ಫುಲ್ ಕಾಮಿಡಿ ಕಿಲ್ಲರ್ ಗಿಲ್ಲಿ. ಓಕೆ, ಭ್ರಮೆಯಲ್ಲಿ ಯಾರು ಬದುಕ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ? ಅದೇ ನಾನೇ ಈ ಮನೆಯ ಓನರ್, ನಾನೇ ನಡೆಸ್ತಾ ಇರೋದು ಅಂತ ನನಗೆ ಒಬ್ಬರೇ ಬರೋದು ಎಲ್ಲದಕ್ಕೂ. ಯಾಕಂದ್ರೆ ಅದೊಂದೇ ರೂಪ ನೋಡಿರೋದು ನಾವು ಈ 3 ವಾರದಲ್ಲಿ, ಅಶ್ವಿನಿ ಗೌಡ. ಯಾರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ? ಕಾನ್ಫಿಡೆನ್ಸ್ ಲೆವೆಲ್ಲು ಧ್ರುವಂತಿಗೆ ಜಾಸ್ತಿ ಇದೆ, ಧನುಷ್ ಜಾಸ್ತಿ ಇದೆ, ಗಿಲ್ಲಿಗೆ ಸೂರ್ ಕಿತ್ಕೊಂಡು ಹೋಗ್ತಾ ಇದೆ. ಓಕೆ, ಅತಿಯಾಗಿ ಮೇಕಪ್ ಯಾರು ಮಾಡ್ಕೋತಾ ಇದ್ರು? ಹೇಳ್ಬೇಕಾ? ನೋಡಿಲ್ವಾ? ಜಾಹ್ನವಿ. ಓಕೆ, ಬಿಗ್ ಬಾಸ್ ಮನೆಯ ಶಕುನಿ ಯಾರು? ಶಕುನಿ ತುಂಬಾ ದೊಡ್ಡ ವರ್ಡ್ ಆಗ್ಬಿಡ್ಲಿಲ್ವಾ? ಇನ್ನೂ ಆ ಥರ ಶಕುನಿ ನನ್ನ ಕಣ್ಣಿಗೆ ಯಾರು ಕಾಣಲಿಲ್ಲ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.